ಬ್ರಹ್ಮಮುಹೂರ್ತದಲ್ಲಿ ಆ ಜಾಗ ತಲುಪಬೇಕಂತ ನಾವು ಹೊರಟದ್ದು ಸತ್ಯಯುಗದಲ್ಲಿ ದಕ್ಷಯಜ್ಞ ಆದಂತಹ ಆ ಪುಣ್ಯ ಭೂಮಿ ದಕ್ಷಿಣ ಕಾಶಿ, ದೇವರ ನಾಡು ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಮಹಾದೇವನ ಕಡೆಗೆ. ತನ್ನ ಅರ್ಧಾಂಗಿ ಮಾತೆ ಸತಿದೇವಿಯನ್ನು ಕಳೆದುಕೊಂಡಂತಹ ಸ್ಥಳ ಇದು. ಎಲ್ಲಿ ತಾನು ತನ್ನ ಪ್ರೀತಿಯನ್ನು ಕಳೆದುಕೊಂಡ ಆ ನೋವು ತನ್ನ ಭಕ್ತರಿಗೆ ಆಗದೇ ಇರಲಿ ಅಂತ ಸ್ವತಃ ಮಹಾದೇವ ನೆಲೆಯಾದಂತಹ ಪುಣ್ಯಭೂಮಿ. ಸಹ್ಯಾದ್ರಿಯ ಆ ದಟ್ಟ ಅಡವಿಯ ಮಧ್ಯೆ ಪ್ರಕೃತಿ, ದೇವತೆ ಮತ್ತು ಮಾನವ ಒಂದಾಗುವ ಪವಿತ್ರ ಸ್ಥಳ. ಭೋರ್ಗರಿತಾ ಇದ್ದ ನದಿ, ಬಿಡದೆ ದರೆ ಮೇಲೆ ಅಪ್ಪಳಿಸ್ತಿದ್ದ ವರುಣದೇವ ತಮ್ಮ ಕಷ್ಟ ಇಷ್ಟವನ್ನು ಅವನ ಜೊತೆ ಹೇಳ್ಕೊಳ್ಬೇಕು ಅಂತ ಹಂಬಲದಿಂದ ಅವನೆಡೆಗೆ ಹೆಜ್ಜೆ ಹಾಕ್ತಾ ಇದ್ದ ಭಕ್ತ ಜನ. ಭಕ್ತರ ಸಂಖ್ಯೆ ನೋಡಿ ಒಮ್ಮೆ ಅಚ್ಚರಿಯಾಗಿತ್ತು. ಆದರೆ ಸಾಮಾಜಿಕ ಜಾಲತಾಣದಿಂದ ಆ ಕ್ಷೇತ್ರದ ಪಾವಿತ್ರ್ಯತೆ ನಮ್ಮಿಂದಾಗಿ ಹಾಳಾಗದೇ ಇರಲಿ ಅಂತ ಮನಸ್ಸಲ್ಲಿ ಯೋಚನೆ ಕೂಡ ಆಗಿತ್ತು. ಒಂದು ಕಡೆ ಭಕ್ತಿಯ ಉದ್ಘೋಷ, ಇನ್ನೊಂದು ಕಡೆ ಆ ದಟ್ಟಡವಿಯ ಶಾಂತತೆಯ ಕಂಪನ. ಯಾವುದೇ ಆಡಂಬರವಿಲ್ಲದೆ ಬರೀ ಬಿಲ್ವಪತ್ರೆಯ ಅಲಂಕಾರದಲ್ಲಿ ಕೂತಿದ್ದ ಆ ಕೊಟ್ಟಿಯೂರಪ್ಪ. ಗರ್ಭಗುಡಿಯ ಸುತ್ತ ತಮ್ಮ ಕಲ್ಮಶ ತೊಳೆದು ಮುಂದೆ ಹೋಗ್ತಾ ಇದ್ದ ಸಣ್ಣದೊಂದು ನದಿ. ಪೂಜೆ ಆಗ್ತಾ ಇದ್ದ ತನ್ನ ಒಡೆಯನನ್ನು ಪ್ರದಕ್ಷಿಣೆ ಹಾಕುವ ನೆಪದಲ್ಲಿ ಕಾಯ್ತಾ ಇದ್ದ ಗಜರಾಜ. ತನ್ನದೇ ಇತಿಹಾಸವನ್ನು ಹೊತ್ತು ನಿಂತಿದ್ದ ಅಲ್ಲಿನ ಕೆಲವು ಪೂಜನೀಯ ಗುರುತುಗಳು. ವರ್ಷದಲ್ಲಿ ಕೇವಲ ವೈಶಾಖ ಮಾಸದ 27 ದಿನ ಮಾತ್ರ ಈ ದೇವಸ್ಥಾನ ತೆರೆದಿರುವ ಕಾರಣ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಪ್ರಾಚೀನ ಕಾಲದ ಪದ್ಧತಿ, ಅಲ್ಲಿನ ಸಂಪ್ರದಾಯ, ಶಿಸ್ತು, ಆಚರಣೆ ಮತ್ತೆ ದೇವಸ್ಥಾನದ ರಚನೆ ಎಲ್ಲ ಕೂಡ ಸತ್ಯಯುಗದ ಕಡೆಗೆ ನಾವೊಮ್ಮೆ ಹೋಗಿ ಬಂದಾಗೆ ಆಗಿತ್ತು. ವಾಗರ್ಥವಿವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗಥಾ ಪಿತರೌ ವಂದೇ ಪಾರ್ವತಿ ಪರಮೇಶ್ವರಂ.